ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ರಘುಪತಿ ಭಟ್ರು. ಇದು ನಾವು ಇವತ್ತಿದೀವಿ ವಿಧಾನಸೌಧ. ಇಡೀ ರಾಜ್ಯದ ಒಂದು ಅಧಿಕಾರವನ್ನ ಒಟ್ಟಾರೆ ಒಂದು ಇದನ್ನ ಇಲ್ಲಿಂದನೇ ಎಲ್ಲ ಇದಾಗುವಂತದ್ದು. ನಾವು ಇದ್ರ ಮುಂದೆ ಇದೀವಿ. ಇವತ್ತು ಇಲ್ಲಿ ಏನಕ್ಕೆ ಬಂದಿದ್ವಿ ಅಂತ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ. ಇವತ್ತು ಮೊನ್ನೆ ನಮ್ಮ ಪಕ್ಷದ ಉಪಾಧ್ಯಕ್ಷರು, ಇಬ್ರು ಉಪಾಧ್ಯಕ್ಷರು ಮತ್ತೊಬ್ರು ಕಾರ್ಯದರ್ಶಿಗಳು ಇದೇ ಯಾರು ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗಿ ಆ ಜಿಲ್ಲೆಯ ತುಮಕೂರು ಜಿಲ್ಲೆಯ ಒಂದಿಷ್ಟು ಸಮಸ್ಯೆಗಳನ್ನ ಅವರು ಗಮನಕ್ಕೆ ತರೋದಕ್ಕೆ ಅಂತ ಹೋಗಿರ್ತಾರೆ. ಆಗ ಗೃಹ ಮಂತ್ರಿಗಳು KRS ಪಕ್ಷದ ಟಿ ಶರ್ಟ್ ಅನ್ನ ನೋಡ್ತಾ ಇದ್ದಂಗೆ ಸಿಡಿಮಿಡಿಗೊಂಡು ಒಂದ್ ರೀತಿ ತುಂಬಾ ಚೂಲುಕವಾಗಿ ಅವ್ರನ್ನ ಏಕವಚನದಲ್ಲಿ ಮಾತಾಡಿಸಿ ಒಯ್ದು ವಿಡಿಯೋ ಮಾಡ್ತಾ ಇರೋದೇ, ಲೈವ್ ಮಾಡ್ತಾ ಇರೋದೇ ತಪ್ಪು ಅನ್ನೋ ರೀತಿ ಅವ್ರ ಮೇಲೆ ಅಂದ್ರೆ ಪೊಲೀಸರಿಂದ ಸುಳ್ಳು FIR ಅನ್ನ ಮಹಿಳೆ ಹೆಸರಲ್ಲಿ ಮಹಿಳೆ ಅದರಿಂದ ಸುಳ್ಳು ದೂರನ್ನ ಕೊಡಿಸಿ ಸುಳ್ಳು FIR ಅನ್ನ ಮಾಡಿಸಿ ಇವತ್ತು ಅವರನ್ನ ಜೈಲ್ಗಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೂ ಸೇರಿದಂಗೆ ನಾವೊಂದಿಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಂದಿದ್ದೀವಿ. ನಮ್ಮ ಒಂದು 10 ಪ್ರಶ್ನೆಗಳಿದೆ ಗೃಹ ಮಂತ್ರಿಗಳಿಗೆ. ಅವ್ರಿಗೆ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮೊದಲನೇ ಪ್ರಶ್ನೆ, ನೀವು ಇಡೀ ರಾಜ್ಯದ ಕಂಪ್ಲೇಂಟ್ ದೂರನ್ನ ದಾಖಲಿಸೋದಕ್ಕೆ FIR ದಾಖಲಿಸೋದಕ್ಕೆ ಇದು ಎಷ್ಟು ಸರಿ? ಮೂರನೇದು, ಹಾಗಾದರೆ ರಾಜ್ಯದ ಪ್ರಜೆಗಳು ಯಾರ ಮೇಲೆ ಯಾರು ಬೇಕಾದ್ರೂ ಸುಳ್ಳು ದೂರುಗಳನ್ನು ದಾಖಲಿಸಬಹುದೇ? ಸುಳ್ಳು ಕೇಸ್ಗಳನ್ನ ಈ ರಾಜ್ಯದಲ್ಲಿ ಏನ್ರಿ ಮಾಸ್ವಾಮಿಗಳೇ ಹಾಕ್ಬಿಡ್ಬೋದಾ? ನೆಕ್ಸ್ಟ್ 4ನೇದು, ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ವಿಡಿಯೋ ಮಾಡುವುದು ಕಾನೂನು ಬಾಹಿರವೇ? ಇಡೀ ರಾಜ್ಯದಲ್ಲಿ ಇವತ್ತು ಕೋರ್ಟ್ ಕಲಾಪಗಳೇ ಲೈವ್ ನಡೀತಾ ಇರುವಂತ ಈ ಸಂದರ್ಭದಲ್ಲಿ ಮತ್ತೆ ನಿಮ್ಮ ಜನಸ್ಪಂದನ ಕಾರ್ಯಕ್ರಮದಲ್ಲೇನೆ 100 ಜನ ಅಥವಾ 10 ಜನ ಮೀಡಿಯಾದವರು ಬೇರೆಯವರು ಲೈವ್ ಮಾಡುವಾಗ ಫೋಟೋ ಹೊಡ್ಕೊಳ್ಳುವಾಗ KRS ಪಕ್ಷದವರು ಲೈವ್ ಮಾಡಿದ್ರೆ ಅದು ದೊಡ್ಡ ಮಹಾ ಅಪರಾಧನಾ? ಪಬ್ಲಿಕ್ ಅಲ್ಲಿ ಯಾರು ಬೇಕಾದ್ರೂ ವಿಡಿಯೋ ಮಾಡಬಹುದು. ಅದು ಇವತ್ತು ನಮ್ಮ ಕಾನೂನಿಗೆ ನಮ್ಗೆ ಕೊಟ್ಟಿರೋ ಹಕ್ಕು, ಅದು ನಮ್ಮ ಒಂದು ಹಕ್ಕು. ಆ ಹಕ್ಕನ್ನ ಮೀರಿ ನಿಮ್ ಬಂದ ರೀತಿಯಲ್ಲಿ ನಿಮ್ದು ವಿಡಿಯೋ ಮಾಡಿದ್ರೆ ನೀವು ಅದೇನು ಮಹಾ ಅಪರಾಧನಾ? ಹಂಗಿದ್ರೆ ದಯವಿಟ್ಟು ತಿಳಿಸಿ. ಅದಾದ್ಮೇಲೆ 6ನೇದು, ಸಂಜ್ಞೇಯ ಅಪರಾಧಗಳು ಕಾಗ್ನಿಸಬಲ್ ಅಫೆನ್ಸ್ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಿಸಲು ಸೂಕ್ತ ಸಾಕ್ಷಿಗಳು ಬೇಡವಾ? ಕಾಗ್ನಿಸಬಲ್ ಅಫೆನ್ಸ್ ಮಾಡೋದು ಇದಿರುತ್ತಲ್ಲ, ಅದರಲ್ಲಿ FIR ಮಾಡೋದಕ್ಕೆ ಸೂಕ್ತ ದಾಖಲೆಗಳು ಬೇಡವಾ? ಯಾವ್ದೋ ಕಾಗ್ನಿಸಬಲ್ ಇದನ್ನ ಹಾಕ್ತಿರೋ ಸೆಕ್ಷನ್ಗಳನ್ನ ಸೂಕ್ತ FIR ದಾಖಲೆಗಳು ಬೇಡವಾ? BNS ನಲ್ಲಿರುವ 14 ದಿನಗಳ ಪ್ರಾಥಮಿಕ ತನಿಖೆಯ ಅವಕಾಶ ಕರ್ನಾಟಕ ರಾಜ್ಯದಲ್ಲಿ ಲಭ್ಯ ಇಲ್ವಾ? ಯಾವುದೇ ಒಂದು FIR ಮಾಡ್ಬೇಕು ಅಂದ್ರೆ ಇವತ್ತು 14 ದಿನ ಅದರ ಪೂರ್ವ ಹಿಂದೆ ಮುಂದೆ ಎಲ್ಲ ನೋಡ್ಕೊಂಡು ಎಲ್ಲಾನು ಗಮನಿಸಿ ಇದು ಕಾಗ್ನಿಸಬಲ್ ನಾನ್ ಕಾಗ್ನಿಸಬಲ್ ನೋಡ್ಕೊಂಡು FIR ಮಾಡ್ಬೇಕು ಅಂತ ಇದೆ. ಅದಕ್ಕೆ ಅವಕಾಶ ಇದೆ. 14 ನಿಮಿಷ 14 ಸೆಕೆಂಡ್ ಯೋಚನೆ ಮಾಡದೆ ನಮ್ಮ ಪಕ್ಷದ ಉಪಾಧ್ಯಕ್ಷರು ಹೇಳ್ಕೊಂಡು ಹೋಗಿ ನೀವು ಕೇಸ್ ಮಾಡ್ತೀರಾ? ಇದು ಯಾವ ಕಾನೂನು ಅಡಿಯಲ್ಲಿದೆ ಸ್ವಾಮಿ ಹೇಳಿ? 7ನೇದು, ಮಹಿಳಾ ಪೊಲೀಸರಿಂದ ಸುಳ್ಳು ದೂರು ಕೊಡಿಸಿ. ಮಹಿಳಾ ಪೊಲೀಸರಿಂದ ಸುಳ್ಳು ದೂರು ಕೊಡಿಸಿ ಗೃಹ ಮಂತ್ರಿ ಆಗಿರುವ ತಾವು ಮಹಿಳೆಯರಿಗೆ ಯಾವ ರೀತಿಯ ಸಂದೇಶವನ್ನು ನೀಡುತ್ತಿದ್ದೀರಿ? ಏನ್ ಸಂದೇಶ ನೀಡ್ತಾ ಇದ್ರಿ ಸ್ವಾಮಿ ಮಹಿಳೆಯರಿಗೆ? ಈ ರಾಜ್ಯದಲ್ಲಿ ಈಗಾಗ್ಲೇನೆ ಮಹಿಳೆ ಹಕ್ಕುಗಳನ್ನ ದಮನ ಮಾಡಿ ಬೇರೆ ರೀತಿ ಎಲ್ಲಾ ತರದ್ದು ಆಗ್ತಾ ಇದೆ. ಮಹಿಳೆಯರು ಒಂದ್ ರೀತಿ ಶೋಷಣೆ ಸುಳ್ಳು ಕೇಸ್ಗಳನ್ನ ದಾಖಲಿಸಿದ್ದಾರೆ, ಬೇರೆ ತರದ್ದು ಆಗ್ತಾ ಇದೆ. ಆದ್ರೆ ನೀವು ಸ್ವತಃ ನಿಮ್ಮ ಪೊಲೀಸ್ ಇಲಾಖೆಯ ಒಬ್ಬ ಪೊಲೀಸ್ ASI ಎಂದ ಕೊಟ್ಟಂತ ಸುಳ್ಳು ದೂರನ್ನ ಕೊಡಿಸಿ ಏನು ಕುಕೃತ್ಯ ಮಾಡಿದಿರಲ್ಲ, ಇದರಿಂದ ನೀವು ಇಡೀ ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಾ ಇದ್ರಿ? ನಿಮ್ಮ ಜನರು ನಿಮ್ಗೆ ಓಟ್ ಹಾಕಿ ಗೆಲ್ಸಿದ್ರಲ್ಲ, ಅವ್ರಿಗೆ ಏನ್ ಸಂದೇಶ ಕೊಡ್ತಾ ಇದ್ರಿ ಹೇಳಿ? 8ನೇದು, KRS ಪಕ್ಷದವ್ರನ್ನು ಕಂಡರೆ ತಮಗೇಕೆ ಅಷ್ಟೊಂದು ಸಿಟ್ಟು ಮತ್ತು ಕಸಿಬಿಸಿ? ಕನ್ನಡಿಗ ಪ್ರಾದೇಶಿಕ